ಚೆನ್ನಾಗಿ ಹೆರಿಗೆ ಆಗಲಿ ತಾಯಿ. ಇಂದು ನನಗೆ ತುಂಬಾ ಸಂತೋಷವಾಗುತ್ತಿದೆ. ಯಾಕೆಂದರೆ ಮುದ್ದಾದ ಮಗುವನ್ನು ಎತ್ತಿ ಆಡಿಸುವ ಭಾಗ್ಯ. ಇಂಥ ಸಮಯದಲ್ಲಿ ಅಣ್ಣ ಬೇರೆ ಊರಲ್ಲಿಲ್ಲ, ಇನ್ನೂ ಯಾವಾಗ ಬರ್ತಾನೋ ಗೊತ್ತಿಲ್ಲ. ದೇವರೇ ನೀನೇ ಕಾಪಾಡಬೇಕಪ್ಪ, ನೀನೇ ಕಾಪಾಡಬೇಕು. ಓಹೋ, ನನ್ನದೆಂತ ಭಾಗ್ಯ! ನಮ್ಮ ಮನೆಗೆ ಗಂಡು ಮಗು. ತುಂಬಾ ಸಂತೋಷವಾಗುತ್ತಿದೆ ನನ್ನ ಮನಸ್ಸಿಗೆ. ಮದರಂಗಿ, ಅತ್ತಿಗೆಗೆ ಯಾವ ತೊಂದರೆಯೂ ಆಗಲಿಲ್ಲ ತಾನೇ? ಚೆನ್ನಾಗಿದ್ದಾಳ? ಹಾ ರೀ ಅಪ್ಪರ, ಅವರು ಚೆನ್ನಾಗದ್ರಿ, ಅವ್ರ ಮಗನು ಚಂದ ಐತ್ರಿ. ತಗೋರಿ ನೋಡ್ರಿ. ಎಲ್ಲಾ ದುರ್ಗಾದೇವಿ ಕೃಪೆ. ನಮ್ಮ ಕುಟುಂಬಕ್ಕೆ ಯಾವ ತೊಂದರೆಯೂ ಆಗದಂತೆ ನೀನೇ ಕಾಪಾಡ್ಬೇಕಮ್ಮ, ನೀನೇ ಕಾಪಾಡಬೇಕು. ಅಪ್ಪರ ದೊಡ್ಡಪ್ಪರ ಇಲ್ಲದಾರ್ರಿ? ಮದರಂಗಿ, ಅಣ್ಣ ಸ್ನೇಹಿತರ ಊರಿಗೆ ಹೋಗಿದ್ದಾನೆ, ಇನ್ನೂ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ಅಣ್ಣ ಅತ್ತಿಗೆ ಜೊತೆ ಇರಬೇಕಾಗಿತ್ತು. ಇರಲಿ, ಅಣ್ಣ ಬಂದ್ಮೇಲೆ ವಿಷಯ ನಾನೇ ತಿಳಿಸ್ತೀನಿ. ಮದರಂಗಿ, ಅತ್ತಿಗೆಯನ್ನ ಹೊರಗಡೆ ಕರೆದುಕೊಂಡು ಬಾ. ಈ ಸಂತೋಷದ ಸಮಯವನ್ನ ಅತ್ತಿಗೆ ಜೊತೆ ಕರೆಯೋಣ. ಆಯ್ತ್ರಪ್ಪ, ಕರ್ಕೊಂಡ್ ಬರ್ತೀನಿ. ಯಾವ ತೊಂದರೆಯೂ ಆಗಲಿಲ್ಲ ತಾನೇ? ಚೆನ್ನಾಗಿದ್ದೀರಾ? ಹೌದಪ್ಪ, ನಾನು ಚೆನ್ನಾಗಿದ್ದೀನಿ. ಆ ದೇವರ ದಯದಿಂದ ನನಗೆ ಯಾವ ತೊಂದರೆಯೂ ಆಗಿಲ್ಲ. ಅತ್ತಿಗೆ, ಮಗುವಿನ ಮುಖವನ್ನು ನೋಡಿ ಎಲ್ಲಾ ನಿಮ್ಮದೇ ಹೋಲಿಕೆ. ಕೊನೆಗೂ ನಮ್ಮ ಕುಟುಂಬಕ್ಕೆ ವಂಶದ ಜ್ಯೋತಿ ಬೆಳಗಿತು. ಇದ ಖುಷಿಯಾಗಿ ಏನೋ ಸ್ವೀಟ್ ಕೊಡಂಗಿಲ್ಲ ಅಂದ್ರೆ ತಿನ್ನಾಕ. ಮದರಂಗಿ, ಈ ಸಮಯದಲ್ಲಿ ಬರೀ ಸ್ವೀಟ್ ಅಷ್ಟೇ ಅಲ್ಲ, ಇಡೀ ಊರಿಗೆ ಊಟ ಹಾಕಿಸುತ್ತೇನೆ, ನೀನೇನು ಚಿಂತೆ ಮಾಡಬೇಡ. ಅಂದ ಹಾಗೆ ನಿಮ್ಮನ್ನ ಬರ್ಲಿಲ್ವೇನಪ್ಪ? ಅವರ ಬಂದ್ ನೋಡ್ರಿ, ಇಲ್ಲಿ ನೆನೆದವ್ರು ಮನದಾಗ ಅಂತಂದ ಅಪ್ಪರ ಇಲ್ಲೇ ಬಂದ್ಬಿಟ್ರು. ನರಸಿಂಹ, ಏನು ಇಷ್ಟು ಸಂತೋಷವಾಗಿದ್ದೀರಾ? ತುಂಬಾ ಸಂತೋಷವಾಗಿದ್ದೀನಿ ಅಣ್ಣ. ವಿಷಯ ತಿಳಿದರೆ ನೀನು ತುಂಬಾ ಸಂತೋಷ ಪಡ್ತೀಯ. ನರಸಿಂಹ, ಏನಪ್ಪ ಅದು? ಅಣ್ಣ, ನೀನು ತಂದೆ ಆಗಿದ್ದೀಯ ಅಣ್ಣ, ತಂದೆ ಆಗಿದ್ದೀಯ. ನೀನು ಬರೋ ದಾರಿಯನ್ನೇ ಕಾಯ್ತಾ ಇದ್ದೀವಿ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಅಣ್ಣ, ಅತ್ತಿಗೆ ಗಂಡು ಮಗುವಿಗೆ ಜನ್ಮ ನೀಡಿ ತಾನು ಮರುಜನ್ಮ ಪಡೆದಿದ್ದಾಳಣ್ಣ. ಪಾರ್ವತಿ, ಎಂತ ಸಂತೋಷ ಸಿಹಿಯನ್ನು ನೀಡಿದೆ. ಬಡತನ ಮೋಕಿದ ಈ ಮನೆತನಕ್ಕೆ ನಿನ್ನಿಂದನೇ ಬೆಳಕೊಂಡು ತಂದೆ. ನನ್ನ ಮನಸ್ಸಿಗೆ ಎಲ್ಲಿಂದ ಸಂತೋಷವಾಗುತ್ತಿದೆ ಏನೋ. ಎಷ್ಟು ಮುದ್ದಾಗಿದೆ ಮಗು. ಈ ಮನೆತನದ ಕೀರ್ತಿ ಇವನಿಂದಲೇ ಬೆಳಗಲಿ. ಮಗುವಿನ ಮುಖದ ಹೋಲಿಕೆ ನನ್ನ ಮುಖದ ಹೋಲಿಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಪಾರ್ವತಿ, ಆದಷ್ಟು ಬೇಗ ಈ ಮಗುಗೆ ಮುದ್ದಾದ ಹೆಸರಿಡೋಣ. ಆಯ್ತು ರೀ. ಅಪ್ಪರ, ಮತ್ತ ಇದ ಖುಷಿಯಾಗಿ ಪಾರ್ಟಿಗೆ ಟೀ ಅಂತ ಕೊಡ್ತೀರಣ? ಮದರಂಗಿ, ಇವತ್ತು ಸಂಜೆನೆ 10 ಕೆಜಿ ಸ್ವೀಟ್ ತಂದು ಕೊಡ್ತೇನೆ. ಎಲ್ಲರೂ ಸೇರಿ ಆನಂದ ಪಡೋಣ. ಆಯ್ತು ಬಿಡ್ರಿ ಅಪ್ಪರ, ನೀವ್ ಹೇಳದಂಗಾಗ್ಲಿ. ಅಣ್ಣ, ಕೊನೆಗೂ ನಮ್ಮ ಮನೆಗೆ ಸಿಂಹದ ಮರಿ ಜನಿಸಿ ಬಂತು. ಇನ್ನು ಮುಂದೆ ನಮ್ಮನ್ನ ತಡೆಯೋರು ಯಾರೂ ಇಲ್ಲ. ಇಂದು ನನಗೆ ಎಲ್ಲಿಂದ ಸಂತೋಷ ಉಕ್ಕಿ ಹರಿತಾ ಇದೆ. ಅಣ್ಣ, ಇಂದು ನನಗೆ ತುಂಬಾ ಸಂತೋಷ ಆಗುತ್ತಿದೆ ಅಣ್ಣ, ತುಂಬಾ ಸಂತೋಷವಾಗುತ್ತಿದೆ. ನನಗಿಂತಲೂ ಜಾಸ್ತಿ ನಿನಗೆ ತುಂಬಾ ಚೆನ್ನಾಗಿ ಸಂತೋಷ ಆಗುತ್ತಿದೆಯಲ್ಲ. ಅಂದರೆ ಈ ಕೂಸು ನಿನ್ನ ರಕ್ತಕ್ಕೆ ಹುಟ್ಟಿರಬೇಕು. ನನಗೆ ಬಂದಿರೋ ಅನುಮಾನ ಇವತ್ತು ನಿಜವಾಯಿತು.
ಎಷ್ಟು ದಿನ ನಡೆಯುತ್ತಿದೆ ನಿಮ್ಮಿಬ್ಬರ ಕಳ್ಳಕಪಟ ನಾಟಕ? ಅಣ್ಣ, ಮೈ ಮೇಲೆ ಪ್ರಜ್ಞೆ ಇದೆ ತಾನೆ? ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಏನು ನಿನ್ನ ಮಾತಿನ ಅರ್ಥ? ಅರ್ಥ ಅನರ್ಥಗಳ ಬಗ್ಗೆ ನನಗೆ ಹೇಳಬೇಡ. ಮಾಯದ ಬಲೆಗೆ ಬಿದ್ದು ಈ ಸೊಕ್ಕಿನ ಸುಳಿ ಜೊತೆ ಸರಸವಾಡಿ ಬಿಸಿಗಾಳಿನಲ್ಲಿರುವ ಬೆಣ್ಣೆ ಕರಗದಂತೆ ನಿಮ್ಮಿಬ್ಬರ ಸರಸವಿಗೆ ಸಂಬಂಧಕ್ಕೆ ಕಾರಣ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿರುವ್ರಿ? ನಿಮ್ಮ ಹೊರತು ಪರ ಪುರುಷರನ್ನು ಕಣ್ಣೆತ್ತಿ ನೋಡುವ ಹೆಣ್ಣು ನಾನಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ಹೋನಿಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಮಹಾನಗರತಿಯರಂತ ಹೆಣ್ಣು ನಾನು. ಈ ನಮ್ಮ ತುಂಬಿದ ಸಂಸಾರದಲ್ಲಿ ಅನುಮಾನ ಪಟ್ಟು ನಮ್ಮ ಮನೆ ತನ್ನ ಮಾನ ಮರ್ಯಾದೆಯನ್ನು ಕಾಲಿಗೆ ತೂರಬೇಡಿ. ಈ ಮಗು ನಮ್ಮಿಬ್ಬರ ಸಮಾಗಮದಿಂದ ಹುಟ್ಟಿರುವ ಮಗುರಿ. ದಯವಿಟ್ಟು ನಾನು ಹೇಳೋ ಮಾತನ್ನ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ. ನೀತಿಗಟ್ಟ ಹೆಣ್ಣೆ, ಗಂಡ ಕಣ್ಮುಂದೆ ಇದ್ದಾಗ ಗರತಿ, ಇಲ್ಲದಿದ್ದಾಗ ಕಾಮನೆತ್ತಿಗೆ ಇರುವ ಮಂಚದ ಮೇಲೆ ಚೆಲ್ಲಾಟ ಆಡುತ್ತ ನೀನು ಗರತಿ. ತಾಳಿ ಕಟ್ಟಿದ ಗಂಡನನ್ನು ಎದುರಿಗೆ ಮೈಕೈ ಮುಟ್ಟಿಸಿಕೊಂಡು ಮಾತನಾಡೋ ನೀನು, ನಾನು ಇಲ್ಲದಿದ್ದಾಗ ಏನು ಮಾತನಾಡ್ತೀಯ ಯಾರಿಗೂ ಗೊತ್ತು? ಅಣ್ಣ, ಎಂತ ಮಾತು ಮಾತನಾಡಿದೆ ಅಣ್ಣ. ಸೀತೆಯಂತೆ ಇರುವ ನನ್ನ ಅತ್ತಿಗೆಗೆ ಕಳಂಕ ತರಬೇಡ ಅಣ್ಣ. ನಾನು ಮೈಕೈ ಮುಟ್ಟಿ ಮಾತನಾಡಿಸಿದ್ದೀನಿ ಅಂದರೆ ಅದು ಪ್ರೀತಿ ವಾತ್ಸಲ್ಯದಿಂದ ಹೊರತು ಮತ್ಯಾವ ಕಾಮದಿಂದಲ್ಲ ಅಣ್ಣ, ಕಾಮದಿಂದಲ್ಲ. ಅವರ ಬಗ್ಗೆ ನಮ್ಗೆ ಕೆಟ್ಟ ಮಾತಾಡ್ಬೇಡ್ರಿ. ಯಾಕಂದ್ರೆ ಅವ್ರದ್ದು ಹಾಲಿನಂತ ಮನಸ್ಸು, ಅದು ನನಗೆ ಗೊತ್ತೈತಿ. ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸಿ ನೋಡ್ತೀರ ಹೇಳ್ಯಾರ್ರಿ. ಮದರಂಗಿ, ನೋಡಿದ್ರೇನೆ ಗೊತ್ತಾಗುತ್ತಿದೆ ಇವ್ರದೆಂತ ಗುಣ ಅಂತ. ನಿನ್ನ ಮಾತಿನ ಅರ್ಥ ಪ್ರತ್ಯಕ್ಷ ಕಂಡರು ಪ್ರಮಾಣಿಸ ನೋಡಲೇಬೇಕು. ಇವರಿಬ್ಬರು ಸರಸ ಸಲ್ಲೋಬೇಕಿಗೆ ನನ್ನ ಕಣ್ಣಿಂದ ನೋಡಿ ಪಾಪಿ ನಾನಾಗಲ್ಲರಿ. ಇವಳನ್ನು ಕಟ್ಟಿಕೊಂಡು ಬಾ ಇಟ್ಟುಕೊಂಡು ಬಾ, ಇದು ಒಂದು ಜೀವನವೇ. ಬಾಯಿಗೆ ಬಂದದ್ದೇ ಏನನ್ನ ಮಾತಾಡಬೇಡಿ. ನಾನು ಯಾವತ್ತೂ ತಪ್ಪು ಮಾಡಿಲ್ಲ, ಇನ್ನು ಮುಂದೇನು ಯಾವತ್ತೂ ತಪ್ಪು ಮಾಡೋದಿಲ್ಲ ರೀ. ಈ ನನ್ನ ಮೈದು ನನ್ನ ನರಸಿಂಹತ್ರಿ, ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೋಡಿಕೊಂಡಿದ್ದೇನೆ. ಅಡ್ಡ ದಾರಿಯಲ್ಲಿ ಹಿಡಿಯುವ ಹೆಸೆ ಗುಣದ ಹೆಣ್ಣು ನಾನಲ್ಲ ರೀ. ಈ ನನ್ನ ದೇಹ ಯಾವತ್ತಿದ್ರು ನನ್ನ ಬಾಳಿನ ದೇವರಾದ ನಿಮಗೆ ಹೊರತು ಮತ್ತೆ ನೀವು ಯಾರಿಗೂ ಅಲ್ಲ ರೀ, ಇನ್ನು ಯಾರಿಗೂ ಅಲ್ಲ ರೀ. ಈ ಮಗು ನಮ್ಮದೇ ರೀ. ಶಾಬಾಷ್, ಮಗು ನಮ್ಮದೇ. ಮಗು ಆದರೆ ಮಗುವಿನ ರಕ್ತ ನನ್ನ ರಕ್ತ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನನ್ನ ರಕ್ತಕ್ಕೆ ಹುಟ್ಟಿದ್ರೆ ತಾನೇ ನನ್ನ ಹೋಲಿಕೆ ಇರೋದು. ಈ ಹೋಲಿಕೆ ಇರೋದು ಈ ಕಂತ್ರಿ ನನ್ನ ಮಗಂದೇ. ಅಣ್ಣ, ಇದೇ ಮಾತನ್ನ ಬೇರೆ ಯಾರಾದರೂ ಹೇಳಿದ್ದರೆ ಅವರ ದೇಹವನ್ನು ಸೇರಿ ಬಿಸಿ ರಕ್ತವನ್ನೇ ಕುಡಿಯುತ್ತಿದ್ದೆ. ಮಗುವಿನ ಮುಖದಲ್ಲಿ ಹೋಲಿಕೆ ಅಲ್ಲ ಅಂದ ಮಾತ್ರಕ್ಕೆ ಮಗು ಬೇರೆಯವರದಾಗಿರುತ್ತದೆ. ಛೇ, ನೀನು ಎಂತವನೆಂದು ನನಗೆ ಈಗ ತಿಳಿಯಿತು. ದೇವತೆ ಅಂತಿರೋ ನನ್ನ ಅತ್ತಿಗೆ ನನಗೆ ತಾಯಿ ತಂಗಿಯರ ಪ್ರೀತಿ ನೀಡಿದವಳು. ಅಂತವಳ ಮೇಲೆಯೇ ಅಪವಾದ ಹೊರಿಸ್ತಿದೆಯಲ್ಲ ನೀನು. ನೀನು ಮಾಡುವುದೆಲ್ಲ ಮಾಡಿ ಹೀಗೆ ಮಳ್ಳರಾಗಿ ನಿಂತುಕೊಂಡಿರು ಅಂದ್ರೆ ನನಗೆ ಏನೋ ಗೊತ್ತಾಗುದಿಲ್ಲ ಎಂದು ತಿಳ್ಕೊಂಡ್ರೆ ನನಗೆ ಮೊದಲಿನಿಂದ ಅನುಮಾನ ಇತ್ತು. ಯಾಕೆ ಹುಚ್ಚರಾಗಿ ಏನನ್ನು ಮಾತಾಡ್ತಿರುವಿರಿ? ಕಂಡವ್ರಿಗೆ ಏನನ್ನು ಶೀಲವನ್ನು ಹಂಚುವುದಕ್ಕೆ ನಾನೇನು ನಾನು ಸಾಧಿನ ಶಿರೋಮಣಿಯಾಗಿ ಗಂಡುಳ ಗರತಿಯಾಗಿ ಬಾಳುತ್ತಿರುವ ಗಂಡೆದ್ದ ಗರತಿರಿ. ನಾನು ಗಂಡೆದ್ದ ಗರತಿರಿ. ಗಂಡೋಳ ಗರತಿ, ಗಂಡನೇ ದೇವರು, ಗಂಡನೇ ಸರಸ ಅನ್ನೋ ಈಗಿನ ಗರತಿಯರು. ಗಂಡ ಇಲ್ಲದಿದ್ದಾಗ ಗಂಡನೇ ಮಾತುಗಳು ನೀನು ಗರತಿ. ಮತ್ತೇಕೆ ಗಂಡನ ಗರತಿ ಪಟ್ಟೇಕೆ? ಚೀಲಗಟ್ಟೆ ಎಣ್ಣೆ. ಅವರ ಬಗ್ಗೆ ಏನು ಮಾತಾಡ್ಬೇಡ್ರಿ. ಯಾಕಂದ್ರೆ ಮನೆ ಹಿರಿಯರಾಗಿ ನೀವೇ ಏನು ಮಾತಾಡಿದ್ರ ಅವ್ರ ಹೆಂಗ್ ತಿಳ್ಕೊಳಂಗಿಲ್ಲಲ್ರಿ.
ಇವಳು ನನಗೆ ತೋರಿಸಿದ ಪ್ರೀತಿ ವಾತ್ಸಲ್ಯ ಇವನಿಗೆ ತುಂಬಾ ಕಾಳಜಿಯಿಂದ ನೋಡುತ್ತಾಳೆ. ಇಷ್ಟರಲ್ಲಿ ಗೊತ್ತಾಗುತ್ತದೆ ಇವ್ರದೆಂತ ಆಟ ಅಂತ. ಹೆಸರಿಗೊಬ್ಬ ಬಸರಿಗೊಬ್ಬ ಅನ್ನೋದು ನಿಜವಾಯಿತು. ಅಣ್ಣ, ಪದೇ ಪದೇ ಚುಚ್ಚಿ ಚುಚ್ಚಿ ಮಾತನಾಡಬೇಡ ಅಣ್ಣ. ನೀನು ಹೇಳುವ ಮಾತು ನಿಜವೇ ಆಗಿದ್ದರೆ, ಈ ಮಗು ನನಗೆ ಹುಟ್ಟಿದ್ದೇ ನಿಜವಾಗಿದ್ದರೆ, ಈ ಮಗುವಿನ ದೇಹದಲ್ಲಿ ಹರಿಯುತ್ತಿರುವ ರಕ್ತವನ್ನ DNA ಚೆಕ್ ಮಾಡಿಸೋಣ. ಆವಾಗ ತಿಳಿಯುತ್ತದೆ ಯಾರದು ಸರಿ ಯಾರದು ತಪ್ಪು ಅಂತ. ನಿಮ್ಮ ಅನುಮಾನ ಸರಿಯೋ ತಪ್ಪು ಅಂತ ಗೊತ್ತಾಗ್ಬೇಕಾದ್ರೆ ನಾನು ಮೈದಾನ ಹೇಳಿದಂತೆ ಈಗಲೇ ಬೇಕಿದ್ರೆ ದವಾಖಾನೆಗೆ ಹೋಗಿ DNA ಪರೀಕ್ಷೆ ಮಾಡಿಸೋಣ. ಅವಾಗಲಾದ್ರೂ ನಿಮಗೆ ಗೊತ್ತಾಗುತ್ತೆ. ಶಾಬಾಸ್. DNA ಚೆಕ್ ಮಾಡಿದ್ರೆ ನನಗೆ ಏನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ರೆ ಇಂಥ ನಾಟಕ ನೀವಿಬ್ಬರು ಇಂಥ ನಾಟಕ ಮಾಡಲಿಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ? ಸುಳ್ಳು ರಿಪೋರ್ಟ್ ಬರೆಸಿಕೊಂಡು ಬಂದಿದ್ದೀರಾ. ನನ್ನ ರಕ್ತ ಮಗುವಿನ ರಕ್ತ ಅಂತ ಹೇಳ್ತೀರಲ್ಲವೇ? ಅಣ್ಣ, ನಾನೇಕೆ ದುಡ್ಡು ಕೊಟ್ಟು ಸುಳ್ಳು ರಿಪೋರ್ಟ್ ಬರಿಸಲಿ? ಇದಕ್ಕೆ ಸೂಕ್ತ ಪರಿಹಾರ ಸಿಗಬೇಕೆಂದರೆ ನಾವು ದವಾಖಾನೆಗೆ ಹೋಗಿ ಚೆಕ್ ಮಾಡಿಸಲೇಬೇಕು. ಆವಾಗ ನಿನ್ನ ಅನುಮಾನದ ಭೂತ ಬಿಟ್ಟು ತೊಲಗುತ್ತದೆ. ಈ ಶಿವಶಂಕರನ ಅನುಮಾನ ಯಾವತ್ತೂ ಸುಳ್ಳಾಗಲ್ಲ. ಧ್ಯಾನ ಉಳ್ಳವನು ಎಂದರೆ ಮನೆಯ ಯಾವಾರ ನಿನಗೆ ವಹಿಸಿದರೆ ಯಾವರ ಜೊತೆಗೆ ನನ್ನ ಹೆಂಡತಿಯನ್ನು ಯಾವಾರ ಮಾಡಿಕೊಂಡು ಆ ಬಡ್ಡಿ ಮಗನೇ. ಬಾಯಿಗೆ ಬಂದತೆ ಏನನ್ನು ಮಾತನಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ. ಛೆ, ನಿಮಗೆ ಜನ್ಮದಲ್ಲಿ ಕೂಡ ಬುದ್ಧಿ ಬರುವುದಿಲ್ಲ. ಮೆಂಡನ ಎದುರಿಗೆ ಗಂಡನ ಬೆದರಿಕೆ ಹಾಕುವ ಮೊದಲನೇ ಹೆಣ್ಣು ನೀನೇ ಇರಬಹುದು. ನಾನು ಎಂದರೆ ಎದುರು ಕೊಡುವ ನೀನು ನನಗೆ ಎದುರೊಟ್ಟು ಉತ್ತರ ಕೊಡೊಟ್ಟು ಬೆಳಗ್ಗೆ ಬೆಳೆದೆಯಾ? ಅಂದರೆ ಇದಕ್ಕೆ ಈ ನರಸಿಂಹನೇ ಕಾರಣ. ನೀವಿಬ್ಬರು ಸೇರಿ ನನಗೆ ಚಳಿಯನ್ನು ತಿನ್ನಿಸ್ತಿದ್ದಾರಾ? ಎಲ್ಲರೂ ಹಾಗೆಲ್ಲ ಮಾತನಾಡಬೇಡಿ. ಏನು ಸಿಟ್ಟಿನ ಆವೇಶದಲ್ಲಿ ಹಾಗೆಲ್ಲ ಮಾತನಾಡ್ಬಿಟ್ಟೆ ಅಷ್ಟೇ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ನಮಗೆ ಹುಟ್ಟಿರುವ ಈ ಮಗುವಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದು ನಮ್ಮ ಮಗು. ದಯವಿಟ್ಟು ನನ್ನ ಮಾತನ್ನು ನಂಬಿ. ಛೇ, ಛೇ, ನಿನ್ನ ನಂಬಿಕೆಗೆ ಬೆಂಕಿ ಹಚ್ಚು. ಇಷ್ಟೆಲ್ಲ ಆದ ಮೇಲೆ ನೀವಿಬ್ಬರು ಮನೆಯಲ್ಲಿ ಇರಬಾರದು. ತಕ್ಷಣವೇ ಮನೆ ಬಿಟ್ಟು ತೊಲಗೆ. ಇಲ್ಲ, ನಾನು ಮಾತ್ರ ಈ ಮನೆ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ 5 ಮುತ್ತು ರತ್ನಗಳು ಹೊತ್ತುಕೊಂಡು ಮುತ್ತೈದಾಗಿ ಬಾಳುತ್ತೇನೆ ವಿನಃ ನಾನು ಸೂಳೆಯಾಗಿ ಬಾಳೋದಿಲ್ಲ. ನಾನ್ ಪತಿವ್ರತೆ ಅಂತ ಎದೆ ತಟ್ಟಿಕೊಂಡು ಹೇಳ್ತೀನಿ. ಎದೆ ತಟ್ಟಿ ಹೇಳ್ತೀನಿ. ನೀನು ಪತಿವ್ರತೆಯಾಗಿದ್ದ ನಿಜವಾಗಿದ್ದರೆ ನಾನು ಹೇಳುವ ಹಾಗೆ ಮಾಡುತ್ತೀಯಾ? ಆಯ್ತು, ನೀವು ಹೇಳಿದ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ. ನನ್ನ ಶೀಲಕ್ಕೆ ಅಂಟಿಕೊಂಡಿರೋ ಕಳಂಕವನ್ನು ಕಳೆಯುತ್ತೇನೆ. ಹಾಗಾದರೆ ನೀನು ಪತಿವ್ರತೆ ನಿಜವಾಗಿದ್ದರೆ ಹುಟ್ಟಿದ ಮಗುವನ್ನು ಎತ್ತುಕೊಂಡು ಹೊತ್ತು ಉರಿಯುತ್ತಿರೋ ಬೆಂಕಿಯೊಳಗೆ ನಿಂತುಕೊಂಡು ನಾನು ಪತಿವ್ರತೆ ಎಂದು ಸಾರಿ ಸಾರಿ ಹೇಳಬೇಕು. ಇದೇ ನನ್ನ ಪ್ರತಿಜ್ಞಾ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ? ಆಯ್ತು, ನೀವು ಹೇಳಿದ್ದೇ ಆಗಲಿ. ಈ ನಿಮ್ಮ ಮಾತಿಗೆ ನನ್ನ ಒಪ್ಪಿಗೆ ಇದೆ. ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಭೇದಿಸುತ್ತೇನೆ. ಪತಿ ದೇವರ ಪ್ರತಿಜ್ಞೆಯನ್ನು ಪಾಲಿಸಿ ಈ ಸಮಾಜಕ್ಕೆ ನಾನು ಪತಿವ್ರತೆ ಅಂತ ತೋರಿಸಿಕೊಡ್ತೀನಿ. ಹಾಗಾದರೆ ಇನ್ನು 2 ದಿನಗಳಲ್ಲಿ ನಮ್ಮ ಊರಿನಲ್ಲಿ ಜಾತ್ರೆ ಇದೆ. ಜಾತ್ರೆ ಮುಗಿದ ತಕ್ಷಣವೇ ಆ ಅಗ್ನಿ ಪೂಜೆ ಮುಗಿಯುತ್ತದೆ. ಬೆಂಕಿಯೊಳಗೆ ಹೊತ್ತು ಉರಿಯುತ್ತಿರುವ ಬೆಂಕಿಯೊಳಗೆ ನಿಂತುಕೊಂಡು ನಾನು ಪ್ರತಿಜ್ಞೆ ಅಂತ ಕೂಗಿ ಹೇಳಬೇಕು. ನೀನು ಆ ಬೆಂಕಿಯೊಳಗೆ ಸುಟ್ಟರೆ ಸುಳ್ಳು ಎಂದು ಗೊತ್ತಾಗುತ್ತದೆ, ಸುಡದಿದ್ದರೆ ಗಂಡೋಗರತೆ ಎಂದು ನಿಜವಾಗುತ್ತದೆ. ಅತ್ತಿಗೆ, ಇದು ಕಲಿಯುಗ. ಈ ಬೆಂಕಿಯಲ್ಲಿ ಏನೇ ಇಟ್ಟರೂ ಸುಡುವುದು ಅದರ ಧರ್ಮ. ನೀವು ಇದಕ್ಕೆ ಒಪ್ಪಿಗೆ ಕೊಟ್ಟಿರೋದು ನನಗೆ ಸರಿ ಮರೆಸ್ತಾ ಇಲ್ಲ. ಸರಿಯೋ ತಪ್ಪೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮಿಬ್ಬರ ಸಂಬಂಧ ಎಂಥದ್ದು ಅಂತ ಅವರಿಗೆ ಗೊತ್ತಾದ್ರೆ ಅಷ್ಟೇ ಸಾಕಪ್ಪ. ಅವರ ನಿಮಗೆ ಎಷ್ಟು ಧೈರ್ಯ ಐತ್ರಿ? ನಿಮ್ಮ ಧೈರ್ಯ ನಮಗೂ ಇಲ್ರಿ. ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಮೇಲಪ್ಪ ದೇವ್ರದನ್ರಿ ಅವರ. ಹಾಗಾದರೆ ನಿಮಗೆ ಈ ಮನೆಯಲ್ಲಿ ಜಾಗ ಇಲ್ಲ. ತಕ್ಷಣವೇ ಮನೆ ಬಿಟ್ಟು ತೊಲಗೆ. ಅಣ್ಣ, ಅಣ್ಣ, ಅತ್ತಿಗೆ ಇನ್ನು ಮುಂದೆ ಎಲ್ಲಿಗೆ ಹೋಗ್ಬೇಕಂತ ನನಗೆ ಒಂದು ತಿಳಿತಾ ಇಲ್ಲ ಅಣ್ಣ. ಹೋಗ್ಲಿ ಬಿಡ್ರಿ ಅಪ್ಪರ, ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಆಗಿದಾಗ ಹೋಗೈತಿ. ನೀವು ಬಂದು ನಮ್ಮನೆಗಿರ್ರಿ ಅವರ, ನಮ್ಮನೆಗಿರ್ರಿ.
ಬೇಡಮ್ಮ, ನಾವು ಯಾರಿಗೂ ತೊಂದರೆ ಕೊಡುವುದಕ್ಕೆ ಇಷ್ಟಪಡುವುದಿಲ್ಲ. ನಮ್ಮ ದಾರಿಯನ್ನು ನಾವೇ ನೋಡಿಕೊಳ್ತೀವಿ. ನಡೆಯಿರಿ ಅತ್ತಿಗೆ. ಎಲ್ಲಿಯಾದರೂ ಒಂದು ಮೂಲೆಯಲ್ಲಿ ಗುಡಿಸಲು ಹಾಕಿ ನಿಮ್ಮನ್ನ ಮಗುವನ್ನ ನಾನು ಸಾಕುತ್ತೇನೆ. ಸತ್ಯದ ಕಾಲ ಸಮೀಪ ಇದೆ. ಮದರಂಗಿ, ನೀನಿನ್ನ ಮನೆಗೆ ಹೋಗು. ನಡೆಯಿರಿ ಅತ್ತಿಗೆ, ನಮ್ಮ ಮುಂದಿನ ದಾರಿ ನೋಡೋಣ. ಆಯ್ತಪ್ಪ.